ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸಬ್ಜೆಕ್ಟ್ ಕೆಮಿಸ್ಟ್ರಿ ಆಗಿರುತ್ತೆ. ನಾಳೆ ಒಂದು 2 ಡಿಸ್ಟ್ರಿಕ್ಟ್ಗಳಲ್ಲಿ ಕೆಮಿಸ್ಟ್ರಿ ಎಕ್ಸಾಮ್ ಇದೆ ಸರ್. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇವೆ ವಿತ್ ಕೀ ಆನ್ಸರ್. ಬನ್ನಿ ಸರ್ ನೋಡ್ತಾ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಇದೆ ನೋಡಿ, ಆಯಿತಾ. ಯಾವುದು ಕ್ವಶನ್ ನಂಬರ್ 1ಗೆ ಸರಿಯಾದ ಉತ್ತರ ಮೋಲ್ ಅಂತ ಆಪ್ಷನ್ ಡಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಏನ್ಸ್ಟ್ರಾಮ್ ಈಸ್ ದಿ ಪ್ರಿಫಿಕ್ಸ್ ಯೂಸ್ಡ್ ಇನ್ ದಿ ನೋಡಿ SI ಸಿಸ್ಟಮ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಹೌ ಈಸ್ 0.0490 ರಿಟರ್ನ್ ಆ್ಯಸ್ ಎ ಸೈಂಟಿಫಿಕ್ ನೊಟೇಷನ್ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. 4.9 × 10⁻². ಅಂತ. ವಿಚ್ ಪ್ರಾಪರ್ಟಿ ಆಫ್ ನ್ಯೂಟ್ರಾನ್ ಆ್ಯಂಡ್ ಪ್ರೋಟಾನ್ ಈಸ್ ಅಪ್ರಾಕ್ಸಿಮೇಟ್ಲಿ ಸೇಮ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಮಾಸ್ ಆಗಿರುತ್ತೆ ಆಪ್ಷನ್ ಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಬಿಟಲ್ಸ್ ಡಸ್ ನಾಟ್ ಮೇಕ್ ಸೆನ್ಸ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 4F, ದಟ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 6, ದ ರೀಜನ್ ಇನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ವೇರ್ ದಿ ಬ್ರಾಕೆಟ್ ಸೀರೀಸ್ lines appear is dash. 6ನೇ ಪ್ರಶ್ನೆಗೆ visible is the right answer. Question number 7, the elements which 5f orbitals are filled called dash, that is option D, that is acetinoids, that is the right answer. Question number 8, the IUPAC name of an element with atomic number 115 is dash. Right answer is pentium. ಆಯಿತಾ, ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಯಾವುದು ಪೆಂಟಿಯಮ್, PENTIUM, ಆಪ್ಷನ್ ಎ ಆಗಿರುತ್ತೆ. 8ಗೆ ಆಪ್ಷನ್ ಎ ಆಯಿತಾ. ಕ್ವಶನ್ ನಂಬರ್ 9, ದಿ ಫ್ಯಾಮಿಲಿ ಆಫ್ ಎಲಿಮೆಂಟ್ಸ್ ವಿತ್ ದಿ ಬಿಗ್ಗೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಈಸ್ ಡ್ಯಾಶ್ ಅಂತ ಇದೆ. 9ನೇ ಪ್ರಶ್ನೆಗೆ ನೋಬಲ್ ಗ್ಯಾಸಸ್ ಇಸ್ ದ ರೈಟ್ ಆನ್ಸರ್. ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಪೇಪರ್ ಕ್ರೊಮ್ಯಾಟೋಗ್ರಫಿ ಈಸ್ ಡ್ಯಾಶ್ ಅಂತ ಇದೆ. 10ನೇ ಪ್ರಶ್ನೆಗೆ ದಟ್ ಈಸ್ ಪಾರ್ಟಿಷನ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಗಿರುತ್ತೆ. ಕ್ವಶನ್ ನಂಬರ್ 11, ವಿಚ್ ಗ್ರೂಪ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಎಲೆಕ್ಟ್ರಾನ್ ಡೊನೇಟಿಂಗ್ ಅಂತ ಇದೆ. ಕ್ವಶನ್ ನಂಬರ್ 11ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 12, ಆನ್ ಆ್ಯಡಿಂಗ್ FeCl2 ಸೊಲ್ಯೂಷನ್ ಟು ಅಸಿಡಿಫೈಡ್ ಏನಿದು ಲಾಸೆಂಜ್ ಸೊಲ್ಯೂಷನ್ ಎ ಬ್ಲಡ್ ರೆಡ್, ಹೌದಲ್ವಾ. ಕಲರೈಸೇಷನ್ ಈಸ್ ಇಂಡಿಕೇಟ್ ದಿ ಪ್ರೆಸೆನ್ಸ್ ಆಫ್ ಡ್ಯಾಶ್ ಅಂತ ಇದೆ. 12ನೇ ಪ್ರಶ್ನೆಗೆ ಎಸ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಬಾಂಡ್ ಲೆಂತ್ ಈಸ್ ಶಾರ್ಟೆಸ್ಟ್ ಇನ್ ಡ್ಯಾಶ್ ಅಂತ ಇದೆ. 13ನೇ ಪ್ರಶ್ನೆಗೆ ದಟ್ ಈಸ್ ಆಲ್ಕೈನ್ಸ್ is the right answer. 13 is C answer. 14th question, the net dipole moment is not 0 in dash anta ide. NH3 is the right answer is option C. The shape of the SO3 molecule is dash anta ide. Right answer is trigonal planal is the right answer, that is option B. ಈಗ fill in the blanks ಕಡೆಗೆ ಹೋಗುವ. the number of significant figures in 0.0160 are dash ಅಂತ ಇದೆ. right answer is that is 3. number of electrons in Li is dash ಅಂತ ಇದೆ. right answer is 2. ಈಗ ಬಂದಿರೋದಲ್ಲಿ ಇದಕ್ಕೆ ನೀವೇ ಉತ್ತರ ಕಳಿಸ್ರೋ. ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ಥರ್ಡ್ ಪೀರಿಯಡ್, ದಟ್ ಈಸ್ ಕ್ವಶನ್ ನಂಬರ್ 18. 8 is the right answer. ನಂಬರ್ ಆಫ್ ಪೈ ಬಾಂಡ್ ಪ್ರೆಸೆಂಟ್ ಆನ್ ನ್ಯಾಪ್ಥಲಿನ್ ಈಸ್ ಡ್ಯಾಶ್ ಅಂತ ಇದೆ. 5 is the right answer. ನಂಬರ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆನ್ ಅಮಿನೋ ಆಸಿಡ್ ಮಾಲಿಕ್ಯೂಲ್ ಈಸ್ ಡ್ಯಾಶ್, ದಟ್ ಈಸ್ 1 1 2 3 4 5, ಹೌದಲ್ವಾ. ಇದು ಈಗ ಬಂದಿರೋದು ಪ್ರಾಬ್ಲಮ್ಮು 10, ಇನ್ನೊಂದು ಯಾವುದು ಯೂಸ್ ಮಾಡಲಿಲ್ಲ ನಾವು 4. ದಯವಿಟ್ಟು ಕ್ವಶನ್ ನಂಬರ್ 20ಕ್ಕೆ ಹಾಗೂ ಕ್ವಶನ್ ನಂಬರು 17ಕ್ಕೆ ನೀವೇ ಸ್ವಲ್ಪ ಉತ್ತರವನ್ನು ಕಂಡುಕೊಳ್ಳಿ. ಕೆಲವೊಮ್ಮೆ ನಮ್ಮಿಂದ ತಪ್ಪಾಗ್ಬೋದು ಕಣ್ರೋ, ಹೌದಲ್ವಾ. ಐ ಹ್ಯಾವ್ ಡೌಟ್ ಇನ್ 16 to 20 ಕ್ವಶನ್ ಆನ್ಸರ್ಸ್ಗಳಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನನಗೆ ಡೌಟ್ ಇದೆ. ದಯವಿಟ್ಟು ಅದನ್ನು ತಾವುಗಳೇ ಕ್ರಾಸ್ ಚೆಕನ್ನು ಮಾಡಿಕೊಳ್ಳಿ. ಇಲ್ಲಿ ಕಾಣುತ್ತಿರುವ 2 marks ಕ್ವಶನ್ಸ್ ಎಲ್ಲ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಮೊದಲು ಶೇರ್ ಮಾಡಿ, ಯಾಕಂದರೆ ಸಮಯ ಬಹಳ ಕಡಿಮೆ ಇದೆ, ಹೌದಲ್ವ. ವಿದ್ಯಾರ್ಥಿಗಳು ಬರ್ಕೋಬೇಕು. ಪೇಪರ್ ಹೆಂಗೆ ಸಿಕ್ಕಿದೆ ಹಂಗೆ ಕೊಟ್ಟಿದ್ದೀನರಪ್ಪ, ಮತ್ತೆ ಬೈದಿಗಿದ್ದೀರೋ, ಆಯಿತಾ. ಗೊತ್ತಾಗುತ್ತೆ ಅನಿಸುತ್ತೆ ಓದಿದವರಿಗೆ. ವೈ ಆರ್ 3 ರೈಟ್ ಎನಿ 3 ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟಿವ್ ಎಫೆಕ್ಟ್ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಇದೆ. ವಾಟ್ ಈಸ್ R1 ಫ್ಯಾಕ್ಟರ್ ಅಂತ ಇದೆ. ವಾಟ್ ಆರ್ ಫ್ರೀ ರ್ಯಾಡಿಕಲ್ಸ್, ಹೌ ಆರ್ ದೇ ಫಾರ್ಮ್ಡ್ ಔಟ್ ಆಫ್ ಮಿಥೈಲ್, ಇಥೈಲ್, ಐಸೋಫೈಲ್ ಆ್ಯಂಡ್ ಟೆಟ್ರಾಬ್ಯೂಟೈಲ್, ಇವೆಲ್ಲ. ವಾಟ್ ಆರ್ ಎಲೆಕ್ಟ್ರೋಫೈಲ್ಸ್, ಗಿವ್ ಆನ್ ಎಕ್ಸಾಂಪಲ್, ಡಿಸ್ಕ್ರೈಬ್ ದಿ
Dumas method of estimation of nitrogen. Write the principle involved in column. ಹೌದಲ್ವಾ? ಇವೆಲ್ಲ ಕಾಣುತ್ತೆ ತಗೊಳ್ಳಿ, ಚೆನ್ನಾಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಮಕ್ಕಳೇ ಯಾರೆಲ್ಲ ಇಂಗ್ಲೀಷ್ ಎಕ್ಸಾಮ್ ಆಗಿಲ್ವೋ ಅಂಥ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಇಂಗ್ಲೀಷ್ ಎಕ್ಸಾಮಿಗೆ ಬೇಕಾಗಿರುವ ಲಿಂಕ್ಸ್ಗಳನ್ನು ನೀಡ್ತೇನೆ, ಉಪಯೋಗಿಸ್ಕೊಳ್ಳಿ. ಧನ್ಯವಾದಗಳು. ಆಲ್ ದ ಬೆಸ್ಟ್.